ವಿಹಾರವನ್ನ ಮಾಡಿದ್ದು ಆ ಬಳಿಕ ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದ ದೃಶ್ಯ. ಆ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಜಪವನ್ನ ಮಾಡ್ತಾರೆ ಸ್ವಲ್ಪ ಸಮಯ. ಆ ಬಳಿಕ ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸೀರೆಯನ್ನ ಅರ್ಪಿಸಿ ಗಂಗಾ ಮಾತೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಈಗ ಹನುಮಾನ್ ಗಡಿಯತ್ತ ಮೋದಿಯವರು ಪ್ರಯಾಣವನ್ನ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಾಡಿಯತ್ತ ಅವರು ತೆರಳುತ್ತಾರೆ. ಅಲ್ಲಿಯೂ ಕೂಡ ಹನುಮಾನ್ ಗಡಿಗೆ ತೆರಳಿ ಅಲ್ಲಿ ಹನುಮನ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಡಿಯತ್ತ ಅವರು ತೆರಳುತ್ತಾರೆ. ನೋಡಿ, ಇವತ್ತು ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರು ಅಲ್ಲಿಗೆ ಆಗಮಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. मन में बसा कर तेरी मूर्ति पगुंसौ भावसो वस्त्रोप वस्त्रम समर्पयामि ओम नाभ्यायासीदन्तरिक्षगुंसेष्णो द्यौः समवर्तता पद्भ्याम्भो मृदेशः स्तोत्रान् तथा लोकान् कल्पयन् नैवेद्यं 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬೆಳಗ್ಗೆ 11:30 ಸುಮಾರಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಘಾಟ್ಗೆ ತೆರಳುವಂಥ ಅವರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಕೂಡ ಧರಿಸಿದರು. ಕೇಸರಿ ಹಾಗೂ ಕಡು ನೀಲಿ ವಸ್ತ್ರವನ್ನು ಧರಿಸಿ ಪುಣ್ಯ ಸ್ನಾನವನ್ನು ಮಾಡಿದರು. ಇದೇ ವೇಳೆ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಸೂರ್ಯದೇವ ಹಾಗೂ ಗಂಗಾ ಮಾತೆಗೆ ನಮಿಸಿದ್ದಾರೆ, ಜಪವನ್ನು ಕೂಡ ಮಾಡಿದ್ದಾರೆ. ಸೊ ಆ ಬಳಿಕ ಅವರು ತಟದಲ್ಲಿ ನಿಂತು ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರು ಪ್ರಾರ್ಥಿಸಿದ್ದಾರೆ. ಇನ್ನು ಹನುಮಾನ್ ಘಾಟ್ ಹತ್ರ ಅವರು ತೆರಳುತ್ತಿದ್ದಾರೆ. ಇವತ್ತು ಯಾಕೆ ಪ್ರಧಾನಿಗಳು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ರಥಸಪ್ತಿಯ ದಿನ ಅಂತ ಕರೀತಾರೆ, ರಥಸಪ್ತಮಿಯ ದಿನ. ಈ ರಥಸಪ್ತಮಿ ಹಬ್ಬವನ್ನ ರೈತರಿಗೆ ಸುಗ್ಗಿಯ ಆರಂಭದ ಸಂಕೇತ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನ ಬೇಸಿಗೆಯ ಪ್ರಾರಂಭದ ದಿನ ಆಗಿರುತ್ತೆ. ಇವತ್ತು ದಾನ ಧರ್ಮ ಮಾಡೋದಕ್ಕೂ ಕೂಡ ಬಹಳ ವಿಶೇಷ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನದಂದು ದಾನ ಮಾಡೋದ್ರಿಂದ ಹಿಂದೆ ಮಾಡಿರುವಂಥ ಎಲ್ಲ ಪಾಪಗಳು ಮತ್ತು ರೋಗಗಳು ಅದರ ಪರಿಹಾರ ಸಿಗುತ್ತೆ ಇವತ್ತಿನ ದಿನ ಅಂತ ಹೇಳಲಾಗುತ್ತೆ. ಸೊ ಈ ದಿನ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವ ಸಂಪ್ರದಾಯ ಇರುತ್ತೆ. ನಾವು ಕೂಡ ಗಮನಿಸಿದ್ದೀವಿ. ಈ ಇವತ್ತಿನ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ರೋಗಗಳು, ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಗುಣವಾಗುತ್ತೆ ಅಂತಲೂ ಕೂಡ ಒಂದು ನಂಬಿಕೆ ಇದೆ. ಸೊ ಇವತ್ತಿನ ದಿನವನ್ನು ಅದಕ್ಕೋಸ್ಕರನೇ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿಯೇ ಮೋದಿಯವರು ದೇಶಕ್ಕೆ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂತೇಳಿ ಕೆಲ ಜ್ಯೋತಿಷಿಗಳು ತಿಳಿದಿರೋರು ಕೂಡ ಹೇಳ್ತಾ ಬರ್ತಾರೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಗಂಗೆಗೆ ಪೂಜೆಯನ್ನು ಮಾಡ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ. ವಿಹಾರವನ್ನ ಮಾಡಿದ್ದು ಆ ಬಳಿಕ ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದ ದೃಶ್ಯ. ಆ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಜಪವನ್ನ ಮಾಡ್ತಾರೆ ಸ್ವಲ್ಪ ಸಮಯ. ಆ ಬಳಿಕ ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸೀರೆಯನ್ನ ಅರ್ಪಿಸಿ ಗಂಗಾ ಮಾತೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಈಗ ಹನುಮಾನ್ ಗಡಿಯತ್ತ ಮೋದಿಯವರು ಪ್ರಯಾಣವನ್ನ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಾಡಿಯತ್ತ ಅವರು ತೆರಳುತ್ತಾರೆ. ಅಲ್ಲಿಯೂ ಕೂಡ ಹನುಮಾನ್ ಗಡಿಗೆ ತೆರಳಿ ಅಲ್ಲಿ ಹನುಮನ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಡಿಯತ್ತ ಅವರು ತೆರಳುತ್ತಾರೆ. ನೋಡಿ, ಇವತ್ತು ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರು ಅಲ್ಲಿಗೆ ಆಗಮಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. मन में बसा कर तेरी मूर्ति पगुंसौ भावसो वस्त्रोप वस्त्रम समर्पयामि ओम नाभ्यायासीदन्तरिक्षगुंसेष्णो द्यौः समवर्तता पद्भ्याम्भो मृदेशः स्तोत्रान् तथा लोकान् कल्पयन् नैवेद्यं 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ.
ಬೆಳಗ್ಗೆ 11:30 ಸುಮಾರಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಘಾಟ್ಗೆ ತೆರಳುವಂಥ ಅವರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಕೂಡ ಧರಿಸಿದರು. ಕೇಸರಿ ಹಾಗೂ ಕಡು ನೀಲಿ ವಸ್ತ್ರವನ್ನು ಧರಿಸಿ ಪುಣ್ಯ ಸ್ನಾನವನ್ನು ಮಾಡಿದರು. ಇದೇ ವೇಳೆ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಸೂರ್ಯದೇವ ಹಾಗೂ ಗಂಗಾ ಮಾತೆಗೆ ನಮಿಸಿದ್ದಾರೆ, ಜಪವನ್ನು ಕೂಡ ಮಾಡಿದ್ದಾರೆ. ಸೊ ಆ ಬಳಿಕ ಅವರು ತಟದಲ್ಲಿ ನಿಂತು ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ಪ್ರಾರ್ಥಿಸಿದ್ದಾರೆ. ಇನ್ನು ಹನುಮಾನ್ ಘಾಟ್ ಹತ್ರ ಅವರು ತೆರಳುತ್ತಿದ್ದಾರೆ. ಇವತ್ತು ಯಾಕೆ ಪ್ರಧಾನಿಗಳು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ರಥಸಪ್ತಿಯ ದಿನ ಅಂತ ಕರೀತಾರೆ, ರಥಸಪ್ತಮಿಯ ದಿನ. ಈ ರಥಸಪ್ತಮಿ ಹಬ್ಬವನ್ನ ರೈತರಿಗೆ ಸುಗ್ಗಿಯ ಆರಂಭದ ಸಂಕೇತ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನ ಬೇಸಿಗೆಯ ಪ್ರಾರಂಭದ ದಿನ ಆಗಿರುತ್ತೆ. ಇವತ್ತು ದಾನ ಧರ್ಮ ಮಾಡೋದಕ್ಕೂ ಕೂಡ ಬಹಳ ವಿಶೇಷ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನದಂದು ದಾನ ಮಾಡೋದ್ರಿಂದ ಹಿಂದೆ ಮಾಡಿರುವಂಥ ಎಲ್ಲ ಪಾಪಗಳು ಮತ್ತು ರೋಗಗಳು ಅದರ ಪರಿಹಾರ ಸಿಗುತ್ತೆ ಇವತ್ತಿನ ದಿನ ಅಂತ ಹೇಳಲಾಗುತ್ತೆ. ಸೊ ಈ ದಿನ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವ ಸಂಪ್ರದಾಯ ಇರುತ್ತೆ. ನಾವು ಕೂಡ ಗಮನಿಸಿದ್ದೀವಿ. ಇವತ್ತಿನ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ರೋಗಗಳು, ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಗುಣವಾಗುತ್ತೆ ಅಂತಲೂ ಕೂಡ ಒಂದು ನಂಬಿಕೆ ಇದೆ. ಸೊ ಇವತ್ತಿನ ದಿನವನ್ನು ಅದಕ್ಕೋಸ್ಕರನೇ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿಯೇ ಮೋದಿಯವರು ದೇಶಕ್ಕೆ ಒಳಿತಾಗಲಿ ಅನ್ನೋ ಉದ್ದೇಶದಿಂದ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂತೇಳಿ ಕೆಲ ಜ್ಯೋತಿಷಿಗಳು ತಿಳಿದಿರೋರು ಕೂಡ ಹೇಳ್ತಾ ಬರ್ತಾರೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಗಂಗೆಗೆ ಪೂಜೆಯನ್ನು ಮಾಡ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ. ವಿಹಾರವನ್ನ ಮಾಡಿದ್ದು, ಆ ಬಳಿಕ ಅಮೃತ ಸ್ನಾನವನ್ನ ಮಾಡುವ ಸಂದರ್ಭದ ದೃಶ್ಯ. ಆ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಜಪವನ್ನ ಮಾಡ್ತಾರೆ ಸ್ವಲ್ಪ ಸಮಯ. ಆ ಬಳಿಕ ಗಂಗಾ ಮಾತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸೀರೆಯನ್ನ ಅರ್ಪಿಸಿ ಗಂಗಾ ಮಾತೆಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಈಗ ಹನುಮಾನ್ ಗಡಿಯತ್ತ ಮೋದಿಯವರು ಪ್ರಯಾಣವನ್ನ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಾಡಿಯತ್ತ ಅವರು ತೆರಳ್ತಾರೆ. ಅಲ್ಲಿಯೂ ಕೂಡ ಹನುಮಾನ್ ಗಡಿಗೆ ತೆರಳಿ ಅಲ್ಲಿ ಹನುಮನ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಗಡಿಯತ್ತ ಅವರು ತೆರಳುತ್ತಾರೆ. ನೋಡಿ, ಇವತ್ತು ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರು ಅಲ್ಲಿಗೆ ಆಗಮಿಸೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. मन में बसा कर तेरी मूर्ति पग्गुं संव्ययस्वे भावसो वस्त्रोपवस्त्रं समर्पयामि ओम नाभ्यायासीदन्तरिक्षगुं शेष्णोद्यौः समवर्तत पद्भ्यां भो मृदेशः स्तोत्रान् तथा लोकान् कल्पयन् नैवेद्यं 144 ವರ್ಷಗಳಿಗೆ ಒಮ್ಮೆ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬೆಳಗ್ಗೆ 11:30 ಸುಮಾರಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಘಾಟ್ಗೆ ತೆರಳುವಂಥ ಅವರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಕೂಡ ಧರಿಸಿದರು. ಕೇಸರಿ ಹಾಗೂ ಕಡು ನೀಲಿ ವಸ್ತ್ರವನ್ನು ಧರಿಸಿ ಪುಣ್ಯ ಸ್ನಾನವನ್ನು ಮಾಡಿದರು. ಇದೇ ವೇಳೆ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಸೂರ್ಯದೇವ ಹಾಗೂ ಗಂಗಾ ಮಾತೆಗೆ ನಮಿಸಿದ್ದಾರೆ, ಜಪವನ್ನು ಕೂಡ ಮಾಡಿದ್ದಾರೆ. ಸೊ ಆ ಬಳಿಕ ಅವರು ತಟದಲ್ಲಿ ನಿಂತು ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರು ಪ್ರಾರ್ಥಿಸಿದ್ದಾರೆ. ಇನ್ನು ಹನುಮಾನ್ ಘಾಟ್ ಹತ್ರ ಅವರು ತೆರಳುತ್ತಿದ್ದಾರೆ. ಇವತ್ತು ಯಾಕೆ ಪ್ರಧಾನಿಗಳು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವತ್ತು ರಥಸಪ್ತಿಯ ದಿನ ಅಂತ ಕರೀತಾರೆ, ರಥಸಪ್ತಮಿಯ ದಿನ. ಈ ರಥಸಪ್ತಮಿ ಹಬ್ಬವನ್ನ ರೈತರಿಗೆ ಸುಗ್ಗಿಯ ಆರಂಭದ ಸಂಕೇತ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನ ಬೇಸಿಗೆಯ ಪ್ರಾರಂಭದ ದಿನ ಆಗಿರುತ್ತೆ. ಇವತ್ತು ದಾನ ಧರ್ಮ ಮಾಡೋದಕ್ಕೂ ಕೂಡ ಬಹಳ ವಿಶೇಷ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ. ಈ ದಿನದಂದು ದಾನ ಮಾಡೋದ್ರಿಂದ ಹಿಂದೆ ಮಾಡಿರುವಂಥ ಎಲ್ಲ ಪಾಪಗಳು ಮತ್ತು ರೋಗಗಳು ಅದರ ಪರಿಹಾರ ಸಿಗುತ್ತೆ ಇವತ್ತಿನ ದಿನ ಅಂತ ಹೇಳಲಾಗುತ್ತೆ. ಸೊ ಈ ದಿನ ಸೂರ್ಯೋದಯಕ್ಕೂ ಮೊದಲು ಸ್ನಾನ ಮಾಡುವ ಸಂಪ್ರದಾಯ ಇರುತ್ತೆ. ನಾವು ಕೂಡ ಗಮನಿಸಿದ್ದೀವಿ. ಇವತ್ತಿನ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ರೋಗಗಳು, ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ರೋಗಗಳು ಗುಣವಾಗುತ್ತೆ ಅಂತಲೂ ಕೂಡ ಒಂದು